ಹುಸನ್ಯಾ ನೀ ಹೇಳೋದು ಖರೆ ಐತಿ? ಎಲ್ಲ ಖರೆ ಐತಿ ಮಾಮ. ನನ್ನ ಅಲ್ಲ ಆ ಬಾಬ್ಯಾ ನನ್ನ ಮಗಳು ಬೇನತ್ತೇನ? ಹೌದು. ಅಲ್ಲ ನಮ್ಮ ಗೌಡ್ರ ಮನ್ಯಾಗ ಗೌರವನ ಬಾಳಕ್ಕ ಬೆಂಕಿ ಎತ್ತಿ ಉರಾಗತ್ತೈತಿ. ಆ ಉರಿ ಜಳಕ ನಾವು ಸುಟ್ಕೊಂಡು ದೂರ ದೂರ ಅಡ್ಡಾಡಗತ್ತಿದ್ದೆವು. ಅಂತದ್ರಾಗ ಇಂಥ ಸುದ್ದಿ ಐತಿ ಆ ಮಗನ. ಏ ಮಾಮು, ಒಟ್ಟ ನಿಮ್ಮ ಮಗಳು ಕೊಟ್ಟ ಮದುವೆ ಮಾಡಿದ್ರ ಸೌದಿ ಇದ್ದಂತ 2 ಪೆಟ್ರೋಲ್ ಬಾವಿ ಹೆಸರಿ ಬಂದು ಕೊಡ್ತಾವು. ಅಷ್ಟೇ ಅಲ್ಲ, ನಾ ಭಾರತ ಬಂದು ಹೊರಗೆ ಕೆಲಸ ಮಾಡಿ 8 ಗಸಿ ಎಲ್ಲ ನಿಗೆ ಬಿಟ್ಟು ಕೊಡ್ತಾವು. ಒಟ್ಟಪ್ಪ ನಿಮ್ಮ ಮಗಳಿಗೆ ನಮ್ಮ ಮದುವೆ ಮಾಡಿಕೊಡ್ಬೇಕು. ಏ ಮಂಡ ಸಾಯ್ಬ, ಇಲ್ಲದ ದಿಮ್ಮಕ್ ಕಿಸಿಬೇಡ. ಒಟ್ಟು ನನ್ನ ಮಗಳು ನಿನಗೆ ಕೊಡ್ತೀನಿ. ಆದ್ರೆ ನನ್ನ ಒಂದು ಕಂಡೀಷನ್ ಐತಿ ಮಗನ. ಏನದು? ಅದು ನಿನ್ನ ಆಸ್ತಿ ಪಾಸ್ತಿ ಐತಲ್ಲ ನನ್ನ ಹೆಸರು ಹಚ್ಬೇಕು. ಯಾಕಪ್ಪ ಅಂದ್ರೆ ನನ್ನ ಮಗಳು ನಾ ಕೂತು ತಿಂದು ತಿನ್ನತನ ನಮ್ದು ಆಸೆ ಐತಿ ನೋಡಪ್ಪ. ಏ ಮಾಮು, ನೀನು ಮತ್ತು ನಿಮ್ಮ ಮಗಳು ಮಲ್ಕೊಂಡ್ರೆ ತಿನ್ರಿ, ನಿಂತರೇ ತಿನ್ರಿ, ಒಟ್ಟು ನಿಮಗೆ ಕಮ್ಮಿ ಮಾಡಂಗಿಲ್ಲ. ಒಟ್ಟು ಏನಪ್ಪ ಅಂದ್ರೆ ನಮಗೂ ಮದುವೆ ಮಾಡಿಕೊಡ್ಬೇಕು. ಕೊಡ್ತಾ ಹೇಳು, ಕೊಡ್ತೀನಿ ಹೇಳು. ಒಟ್ಟು ನನ್ನ ಮಗಳು ನಿನ್ನ ಕೊಡ್ತೀನಿ. ಆದ್ರ ಆ ಬರ್ಪ ಮಾರ ಜನ್ಮವೈರಿ ಬರ್ಪ ಮಾರ ಬಾಬ್ಯಾಗ ಮಾತ್ರ ನನ್ನ ಮಗಳು ಕೊಡಂಗಿಲ್ಲ. ನಿನ್ನ ಕೂಡ ನನ್ನ ಮಗಳು ಅಣ್ಣಪ್ಪನ ತಿಪ್ಪ್ಯಾಗ ಪ್ಲಾಸ್ಟಿಕ್ ಆಯ್ದ್ರು ಚಿಂತೆ ಇಲ್ಲ ಮಗನ. ಮಾಮು, ಹಂಗಾದ್ರ ನಂದು ಅರ್ವಿ ಗಂಟು ಹೋಲಿ ಮಾಮು, ನಂದು ಅಂಗಿ ಹೋಲಿ, ನಂದು ಪ್ಯಾಂಟ ಹೋಲಿ. ತಡಿಯಲೇ ಸಾಹೇಬ ತಡಿ. ಮಾಮು, ಚಡ್ಡಿ ಅಂತ ಕಳ್ಕೊಳ್ಳೆ. ಏ ಮಗನ, ನೀನು ಚಡ್ಡಿ ಕಾಳು ಕೊಟ್ಟು ಏನು ಗುಮಟೇಶ್ವರ ಆಗತ್ತೆ ನ ಮಗನ. ಅಲ್ಲ, ನಿನ್ನ ಅವಶ್ಯಕ ಯಾರು ಮಾಡ್ಬೇಕಪ್ಪ ಇಲ್ಲಿ? ಇದೇನಪ್ಪ ಇವು ಏನು? ಯಾವ್ದ ಒಂದು ಸರ್ಕಾರದ ಕಪ್ಪಿಸ್ಕೊಂಬಂದ ಕೋಡಿಗೆ ಕಾಣ್ಲಕತ್ತೇವಲ್ಲ ಇವು. ಏ ಉಸ್ನೆ, ದೇವ್ರು ನಿನಗಾಗಿ ಪರಿಸ್ಥಿತಿ ತಂದಿಟ್ಲೆ ಪತ್ಲೆ ನಿಂದ್ರದು ಮಾಲ ಮಾಡಿಟ್ಲಪ್ಪ ಮದಿಂದ ಭಯ. ಏ ದುಷ್ಟ ನನ್ನ ಮಗನ ಬಾಬ್ಯ, ದೂರ ನಿಂತು ಮಾತಾಡೋ ದುರಾತ್ಮನೆ. ಹಳೆಯ ಮಾವಂದ್ರ ಮಾತಾಡುವಾಗ ನಿಂದೇನು ನಡವರ್ ಕಡ್ಡಿ ಅಡಕಾಸ್ವಿ. ಏ ಬಾಬ್ಯಾ, ನಮ್ದು ಮಾಮಗೂ ಬೇಕಾದ್ರೆ ನಮ್ದು ಪ್ರಾಣ ಕೊಡ್ತಾವು. ಅದನ್ನ ಕೇಳಕ್ ನೀನ್ಯಾರು ಲೇ? ಅಲ್ರೋ ಮಕ್ಳೇ, ಹಿಂಗ್ಯಾಕೆ ಮಾತಾಡಕತ್ತೀರೋ? ಯಾಕೆ ಮೈಯಾಗ ಇರ್ಬದ್ರ ಬಂದಾನ ಏನು ಮತ್ತೆ? ಏ ಮಗನ ಬಾಬ್ಯ, ನನಗ್ ಕಿಮ್ಮತ್ ಕೊಡ್ಲಿ ಅಂದ್ರೆ ಬಿಡ ಮಗನ. ನಾನು ವಯಸ್ಸಿಗೆ ಕೊಟ್ಟು ಕಿಮ್ಮತ್ ಕೊಟ್ಟು ಮಾತಾಡೋ ಮಗನ. ಏ ಬಾಬ್ಯಾ, ಕಿಮ್ಮತ್ ಕೊಟ್ಟು ಮಾತಾಡ್ಲಿ. ಕಿಮ್ಮತ್ತ ಇಬ್ರು ಕೂಡಿ ನಿನ್ನ ಕೈಮಾ ಮಾಡ್ಬಿಟ್ಟವ ಮಗನ. ಕಿಮ್ಮತ್ ಕೊಡುವ ಕಿಮ್ಮತ್ ಕೊಡ್ಬೇಕಾ ನಿಮಗ? ನಿಮ್ ನಾಚಿ ಕೆಡಿ ಸೆಲುಮ್ಗಳೇ, ಕಿಮ್ಮತ್ ಕೊಟ್ಟು ಮಾತಾಡತ್ರಿ. ಕಿಮ್ಮತ್ ದೊಡ್ಡ ಕಿಮ್ಮತ್ತಿನ ಮಕ್ಕಳು ನೀವು. ಮಕ್ಕಳೇ, ನೀವಿಬ್ರು ಕಡ್ತೇನು ಹಲ್ಕಡ್ಗಿರಿ ಮಾಡಿರಿ. ಅದೆಲ್ಲ ಪಾಪದ ಕೊಡ ತುಂಬಿ ಕೂತದ ಮಕ್ಕಳೇ. ಆದಷ್ಟು ಬೇಗನೆಗೆ ನಿನ್ನ ಮಗಳಿಗೆ ಮಗನ ಕಾಡೆ ತಾಳಿ ಕಟ್ಟಿ ನಿಮ್ಮಿಬ್ಬರಿಗೆ ದರ್ಗಾ ಜೈಲಾಗ ಹಾಕಿ ಬರ್ಮಪ್ಪನ ಎತ್ತಿನ ಮಕ್ಕಳೇ. ಬರ್ಮಪ್ಪನ ತಡ್ಕೋರಿ, ಇನ್ನೊಂದು 10 ನಿಮಿಷ ತಡ್ರಿ ಮಕ್ಕಳೇ ನೀವು. ಏ ಹಳೆದೇವ್ರು ಶನಿ, ಈ ಪಿಂಡ್ರಿ ಮಗನ ಜೋಡಿ ಏನು ಮಾತು? ನಡಿ, ಇವ್ ನಾವು ಜೋಡಿ ಮಾತಾಡೋದು ನಮ್ಮಕ್ಕೆ ಮತ್ಕಮ್ಮ. ನಡಿ ಮಗನ, ಆದಷ್ಟು ಜಲ್ದಿ ಲಗ್ನ ಮಾಡ್ತೀನಿ. ಚಲೋ ಇನ್ನು ಮುಂದೆ ಹಿಡ್ಕೊಳ್ಳಿ ಮಗನ ಬಗರಿ ಊಟ ಮಗ ಇವ. ಚಲೋ ಸರ್ಕ್ರೆ ಸರ್ಕ್ ಹರಾಂಕೋರ್. ಪಪ್ಪೀರೆ 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 ಬರೋಲ್ಲ ಮಾರೋಲ್ಲ. ಪಪ್ಪೀರೆ 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 ಬರೋಲ್ಲ ಮಾರೋಲ್ಲ. ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ. ಪ್ರೇಮ ಬೇಡಿಲ್ಲ ನಾ ಪ್ರೇಮ ಬೇಡಿಲ್ಲ. ಬರ್ಲೇ ಮಲ್ಲಪ್ಪ, ಹ್ಯಾಂಗ ಹೊಂಟ್ರಿ ನೋಡಿ ಮಕ್ಕಳು ಇಬ್ರು. ನನ್ನ ಮುಂದೆ ಐದು ಹಂದಿ ಹೊಡೆದಂಗ ಹೊಡೆದ್ರು ನೋಡಿ. ಹ್ಯಾಂಗ ಹೊಂಟ್ರ ನೋಡಿ ಇಬ್ರು. ಬಾಬು ಮಾಮ, ಅದೇನೋ ಅಂತಾರಲ್ಲ, ಹಣಿಗೆ ಕೂಡಿದ್ರೆ ಹಡ್ದರ ಬೇಕಾಗಿಲ್ಲ ಅಂತ.
ನೀ ಒಂದು ಹೂ ಅನ್ನ ನಮ್ಮ ಅಪ್ಪ ಏನ್ ರೇಖನೋ ಲೆಕ್ಕ ನಾನಂತೂ ನಿನ್ನ ಮದುವೆ ತಯಾರ ಏ ಮಲ ನೀ ಈಗ ನನ್ನ ಮ್ಯಾಗ ವಿಶ್ವಾಸ ಇಟ್ಟಿದಂತೆ ಈ ಮಕ್ಕಳ ಮುಂದೆ ನಾನು ಸಟ್ಟು ಹೊಡೆದಿತ್ತು ನಿನ್ ಲಗ್ನ ಆಗಲಕ್ಕ ಮತ್ತೆ ತಡ ಲಗ್ನ ಅರೇಂಜ್ಮೆಂಟ್ ಮಾಡ್ಕೊಂಡು ಬರೋಣ ಹೋಗಿ ಒಂದು ಸಂಗಮೇಶ, ಮನಸ್ಸಿನ ಆಳದಲ್ಲಿ ಕಥಕಥನೆ ಕುದಿಯುವ ಜ್ವಾಲೆ ತಣ್ಣಗಾಗುವವರೆಗೂ ಕುಡಿ ಕುಡಿ ಸಂಗಮೇಶ, ಚೆನ್ನಾಗಿ ಕುಡಿ. ನಿಜ ಪ್ರತಾಪ್, ನಿಜ. ನನ್ನ ಮಾಡಿದ ಮೋಸಕ್ಕೆ ನನ್ನ ಶಿರ ಚಿತ್ರ ಚಿತ್ರ ಆಗಿ ಸಾವರಿ ಹೋಳಾಗುತ್ತಿದೆ. ಅದಕ್ಕೆ ಆ ನೋವು ಅರಿಬೇಕಾದ್ರೆ ಈ ಮದ್ಯಪಾನ ಸೇವಿಸಲೇಬೇಕು. ಸಂಗಮೇಶ ಎಂಜಾಯ್ ಮಾಡ್ತಾ ಕುಡ್ರು ಆನಂದ ಇದ್ರಪ್ಪ. ಗೌಡ್ರೆ, ನೀವು ರೆಸ್ಟ್ ಮಾಡಿ. ಏ ಉಸ್ರಿಯ ದನ ಏನ ಕೇಳಗತ್ತಾರ ಕಾರ್ಸಬೇಗ. ನಾ ಅಂದುಕೊಂಡ ಅಂತರಂಗದ ಗಂಗೆ ಇಂದು ಪುಟಿದೇಳು ಗಳಿಗೆ ಕೂಡಿ ಬಂದಿದೆ. ನಾ ಬಯಸಿದ ಹಕ್ಕಿ ಇತ್ತ ಕಡೆನೆ ಬರ್ತಾ ಇದ್ದಾಳೆ. ನಿಲ್ಲಗೋರಿ, ಎಲ್ಲಿಗೆ ಹೋಗಿದ್ದೆ? ಮನಸ್ಸಿಗೆ ಬೇಸರ ಕಳೆಯಲು ಹೊರಗಡೆ ಸುತ್ತಾಡ್ಕೊಂಡು ಬರಲು ಅಂತ ಹೋಗಿದ್ದೆ. ಅದಿರ್ಲಿ ಪ್ರತಾಪ್, ಇಷ್ಟು ದಿನ ಗೌರಮ್ಮ ಅಂತ ಕರಿತಾ ಇದ್ದೆ ನೀನು ಇಂದು ಏಕವಚನದಲ್ಲಿ ಗೌರಿ ಅಂತ ಕೂಗ್ತಾ ಇದ್ದೀಯಲ್ಲ, ಯಾಕೆ? ಮತ್ತೇನ್ ಮಾಡಲಿ, ನಾನು ಮಾಡಿದ ಎಲ್ಲಾ ಪ್ಲಾನ್ ತಲೆ ತೆಳಗಾಯಿತು. ನೀನು ನನಗೆ ಒಲಿಯಲಿಲ್ಲ, ಜುಲುಮೆಯಿಂದ ಸಹಕರಿಸಿದರೂ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೋಸ್ಕರ ನೇರವಾದ ವಿಷಯಕ್ಕೆ ಬರಬೇಕೆಂದು ಕರೆದೆ. ಏನು ನೇರವಾದ ವಿಷಯ? ಗೌರಿ, ನಿನ್ನನ್ನು ಪ್ರೀತಿಸಿದೆ. ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಆತುರದಲ್ಲಿ ನಾನಿದ್ದಾಗ ನೀನು ಮತ್ತೊಬ್ಬರು ಸತ್ತೋದೆ. ಇರಲಿ, ಆ ಮದುವೆ ನಿಮ್ಮಪ್ಪನಿಗೆ ಬೇಡವಾಗಿತ್ತು. ಇಂದಲ್ಲ ನಾಳೆ ನೀನು ನನ್ನ ಆಜ್ಞೆ ಕಾದೆ, ಆದರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಅದಕ್ಕೋಸ್ಕರ ಉಪಾಯದಿಂದ ಆಗದ ಹೆಣ್ಣು, ಉಪಾಯದಿಂದ ಆಗದ ಕೆಲಸ, ಅಪಾಯದಿಂದ ಆದರೂ ಸರಿ, ಇಂದು ಮಾತ್ರ ನಿನ್ನನ್ನು. ಪ್ರತಾಪ್,
ಉಪಾಯಕ್ಕೆ ಒಲಿಯಲಾರದ ಈ ಹೆಣ್ಣು ಅಪಾಯದಲ್ಲಿ ಒಲಿತಾಳೆ ಅಂತ ತಿಳ್ಕೊಂಡಿದ್ದೀಯ. ಈ ರೀತಿ ತಿಳಿದುಕೊಳ್ಳೋದು ನಿನ್ನ ಶತ ಮೂರ್ಖತನ ಕಣ. ಛೆ! ಕೊನೆಗೂ ತೋರಿಸಿಬಿಟ್ಟಿಯಲ್ಲ ನಿನ್ನ ನಾಯಿ ಕುಲದ ಬುದ್ಧಿಯನ್ನ. ಮರಳೆ, ಇದು ನಾಯ ಕುಲದ ಬುದ್ಧಿ ಅಲ್ಲ, ಇದು ನರಿಯ ಕುಲದ ಬುದ್ಧಿ. ನಾನಾಡಿದ ಒಂದೇ ಒಂದು ಕಪಟ ನಾಟಕದ ಸೂತ್ರಧಾರವನ್ನು ಬಿಚ್ಚಳಿ ನಿನ್ನನ್ನು ಬಲತ್ಕರಿಸುವೆ ಕೇಳು. ಗೌರಿ, ನಿನ್ನ ಮೈದುನ ಸಂಗಮೇಶನನ್ನು ಮಿಲಿಟರಿ ಟ್ರೈನಿಂಗ್ ನಲ್ಲಿ ಮುಗಿಸಿದವರು ಬೇರ್ಯಾರು ಅಲ್ಲ, ಇದೇ ಪ್ರತಾಪ್. ದೈವ ಚೆನ್ನಾಗಿತ್ತು, ಆ ಕುಂಡಿ ಮತ್ತೆ ಬದುಕಿ ಬಂದ. ಗೌರಿ, ಅಂದು ಗಿರಿಜೆಯ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಜಗದೀಶ ಬಂದು ತನ್ನ ತಮ್ಮನ ಪಿಂಡ ಗಿರಿಜೆ ಹೊಟ್ಟೆಯಲ್ಲಿ ಬೆಳೀತಿದೆ ಎಂದು ತಿಳಿದು ಗಿರಿಜೆಗೆ ಅಂತರಂಗದಲ್ಲಿ ಗಂಡ ಹೆಂಡತಿಯಾಗಿರೋಣ, ಬಹಿರಂಗದಲ್ಲಿ ಗಂಡ ಹೆಂಡತಿಯಾಗಿರೋಣ, ಅಂತರಂಗದಲ್ಲಿ ತಂದೆ ಮಗಳಾಗಿರೋಣ ಎಂದು ಮಾತು ಕೊಟ್ಟು ಮನೆಗೆ ನಡೆದರು. ಅದೇ ಹೊತ್ತಿಗೆ ಸಂಗಮೇಶ ಬಂದ. ಸಂಗಮೇಶನಿಗೆ ಗಿರಿಜೆ ಮತ್ತು ಜಗದೀಶನ ಸಂಬಂಧ ಕಲ್ಪಿಸಿ ಅವನ ತಲೆ ತುಂಬಿ ಮನೆಗೆ ಕಳಿಸಿದೆ. ಮುಂದೆ ಆದದ್ದೆಲ್ಲ ನೀನೇ ಕಂಡಿಯಲ್ಲ ನಿನ್ನ ಕಣ್ಣಾರೆ. ಅಂದ್ರೆ ಇದೆಲ್ಲವೂ ನಿನ್ನ ಕುತಂತ್ರವೇನು? ಇನ್ನು ಕೇಳು ಗೌರಿ, ಇನ್ನು ಕೇಳು. ಈ ಪ್ರತಾಪನ ಕುತಂತ್ರವನ್ನು ಗಿರಿಜಾ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನೋಡು ಗೌರಿ, ಇವತ್ತೇನೇ ಆಗಲಿ ಎರಡರಲ್ಲಿ ಒಂದು ಆಗಲೇಬೇಕು. ಒಂದು, ನೀನು ನನ್ನ ಕೈಯಿಂದ ಪ್ರಾಣ ಬಿಡಬೇಕು. ಒಂದು, ಇಲ್ಲದಿದ್ದರೆ ನಿನ್ನ ದೇಹ ಸುಖ ನಾನು ಸವಿಬೇಕು. ಒಂದು, ನನ್ನ ಪ್ರಾಣ ಕಳ್ಕೊಳ್ತೇನೆ ವಿನಃ ನಾನೆಂದಿಗೂ ನಿನ್ನವರಾಗಲು ಸಾಧ್ಯವೇ ಇಲ್ಲ. ಎಲ್ಲ ದೃಷ್ಟ ಹೇಳಿ ಕಷ್ಟಪಟ್ಟು ಕಟ್ಟಿದ ಹುಟ್ಟಿನಲ್ಲಿ ನಿನ್ನಂತ ವಿಷಸರ್ಪ ವಾಸ ಮಾಡಿ ಮುತ್ತಿನಂತ ಸಂಸಾರವನ್ನು ಚಿತ್ರ ಮಾಡಿದೀಯ ಕುಲಘಾತಕ. ಅತ್ತಿಗೆ ನಿನಗಾದರೂ ತಿಳಿಯಬಾರ್ದ ಈ ಮೋಸಗಾರರ ಕುತಂತ್ರ? ಮೈದುನ, ನಿಜವಾಗ್ಲೂ ಇವನ ಕುತಂತ್ರ ಅರಿಯಲಾರ್ದಂತ ಮೂರ್ಖರಾಗ್ಬಿಟ್ಲಪ್ಪ ಈ ನಿನ್ನ ಅತ್ತಿಗೆ. ಇವನ ಮೋಸದ ಜಾಲದಲ್ಲಿ ಬಿದ್ದು ನಮ್ಮ ಸರ್ವಸ್ವವನ್ನೇ ಅವನಿಗೆ ದಾರಿಯಲು ಸಿದ್ಧರಾಗಿದ್ದೆ ನನ್ನ ಮೂರ್ಖತನ. ಪುಣ್ಯ ಅಂತ ತಪ್ಪು ನಾನು ಮಾಡಲಿಲ್ಲ. ಆದ್ರೂ ಕೂಡ ಈ ದ್ರೋಹಿ ನಮ್ಮ ಸಂಸಾರವನ್ನೇ ಸುಟ್ಟು ಭಸ್ಮ ಮಾಡಿಬಿಟ್ಟಪ್ಪ, ಭಸ್ಮ ಮಾಡಿಬಿಟ್ಟ. ನನ್ನ ಗಂಡ ಅಂದು ಅಂಗಲಾಚಿ ಬೇಡಿಕೊಂಡ. ಬೇಡ ಗೌರಿ, ನಾ ಹೇಳೋ ಮಾತನ್ನಾದ್ರೂ ಕೇಳ ಗೌರಿ, ದುಡುಕ್ಬೇಡ ಅಂತ. ಆದ್ರೆ ಅವರ ಮಾತಿಗೆ ನಾನು ಬೆಲೆ ಕೊಡದೆ ಮನೆಯಿಂದ ಹೊರಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆಪ್ಪ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಗಂಡನಿಗೆ ಈ ರೀತಿ ಶಿಕ್ಷೆ ಕೊಟ್ಟವಳಾದ ನಾನು ನನ್ನಂತವಳು ಈ ಭೂಮಿ ಮೇಲೆ ಬದುಕಬಾರದು ಸಂಗಮೇಶ್, ಬದುಕಬಾರದು. ದೇವರಂತ ಅಣ್ಣನಿಗೆ ಈ ದುರಾತ್ಮರ ಮೋಸದ ಮಾತು ಕೇಳಿ ತುತ್ತಿಟ್ಟು ಬೆಳೆಸಿದ ನನ್ನ ಅಣ್ಣನಿಗೆ ಕತ್ತು ಹಿಡಿದು ಹೊರತುಟ್ಟಿದ ಪಾಪಿ ಅವನು, ಪಾಪಿ. ಮದುವೆಗೆ ಮುನ್ನ ಗಿರಿಜೆಯನ್ನು ಕಾಡಿಸಿ ಪೀಡಿಸಿ ನಾನೇ ಮಾಡಿದ ತಪ್ಪನ್ನು ಅರಿಯದೆ ಬಾಯಿಗೆ ಬಂದಂತೆ ಬೈದಿ ಬಾಳೆ ಅವಳಿಗೆ ಕತ್ತಿ ಹಿಡಿದು ಕೂಸಿನ ತಾಯಿನ ಹೊರಗೆ ತುಪ್ಪಿಗಿದ ಪಾಪಿ ನಾನು, ಪಾಪಿ ನಾನು. ಅತ್ತಿಗೆ ನಾನು ಸಾಯ್ಬೇಕತ್ತಿಗೆ, ನಾನು ಪಾಪಿ, ಬದುಕಬಾರತ್ತಿಗೆ. ಇಲ್ಲ ಮೈದುನ, ನಾನು ಸಾಯ್ಬೇಕಪ್ಪ, ನಾನು ಸಾಯ್ಬೇಕು. ನನ್ನ ಹೆಣ್ಣು ಇದು ಬದುಕಬಾರ್ದಪ್ಪ, ಬದುಕಬಾರ್ದು. ನಾನು ಸಂಗಮೇಶ್, ತಡೀರಿ. ಇಲ್ಲಿ ಯಾರು ಸಾಯಬೇಕಾಗಿಲ್ಲ. ಇದೆಲ್ಲವೂ ಮೋಸಗಾರರ ಮೋಡಿ.
ಆ ಮೋಡಿಗೆ ನೀವು ಮೂಢರಾಗಿ ಬಲಿಯಾಗಿದ್ದೀರಿ ಅಷ್ಟೇ. ಪ್ರಕಾಶ್, ನಾನು ಪಾಪಿ ಕೊಡೋ ಪ್ರಕಾಶ್, ನಾನು ಪಾಪಿ. ತಾಯಿ ತಂದೆಯನ್ನು ಕಳೆದುಕೊಂಡು ತಾಯಿ ತಂದೆಗಿಂತ ಹೆಚ್ಚಾಗಿ ಪ್ರೀತಿಸಿದ ಅಣ್ಣನನ್ನು ಚಿತ್ರಹಿಂಸೆಪಟ್ಟು ಅವನ ಬಾಳಿನಲ್ಲಿ ಅವಮಾನದ ಅಲೆ ನೆಪಿಸಿಬಿಟ್ಟೆ ಪ್ರಕಾಶ್. ನನ್ನ ಅಣ್ಣ ಗಿರಿಜೆ ಎಲ್ಲಿರುವರು, ಹೇಗಿರುವರು, ಅವರು ಬದುಕಿರುವರೇ? ನಾನು ಪಾಪಿ ಪ್ರಕಾಶ್, ನಾನು ಪಾಪಿ. ಸಂಗಮೇಶ್, ನಿನ್ನಣ್ಣ ಮತ್ತು ಅತ್ತಿಗೆ ಬದುಕಿದ್ದಾರೆ. ಜಗದೀಶ್ ಅಣ್ಣನಿಗೆ ಹುಚ್ಚು ಕೂಡ ವಾಸಿಯಾಗಿದೆ. ಅವನು ತನ್ನ ಮನೆಯ ಮಾನ ಕಾಪಾಡಿಕೊಳ್ಳಲು ತನ್ನ ಹೃದಯ ಹೊತ್ತಿ ಉರಿದುಕೊಂಡರೂ ನಂಜು ನುಂಗಿದ ನಂಜುಡನಾಗಿ ತನ್ನ ಮನೆಯ ಮಾನವನ್ನು ಕಾಪಾಡಿಕೊಂಡಿದ್ದಾನಪ್ಪ. ಪ್ರಕಾಶ್, ಕೊನೆಗೂ ಆ ಪ್ರತಾಪ ತನ್ನ ಬಾಯಿಯಿಂದ ಏನೇನು ಮೋಸ ಮಾಡಿದ್ದಾನೆ ಎಂಬುದನ್ನ ತಿಳಿಸಿಬಿಟ್ನಪ್ಪ. ಆಗ್ಲೇ ನನಗೆ ಅರ್ಥವಾಯ್ತು ನಾನು ಎಂತ ತಪ್ಪು ಮಾಡಿದ್ದೇನೆ ಅಂತ. ನೋಡಪ್ಪ, ಒಂದೇ ಒಂದು ಸಲ ನನ್ನ ಗಂಡನ ಮುಖವನ್ನ ತೋರಿಸ್ತೇನಪ್ಪ. ಅತ್ತಿಗೆ, ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಇಲ್ಲಿ ಯಾರ ತಪ್ಪು ಇಲ್ಲ. ಅತ್ತಿಗೆ, ಮೊದಲು ಹೋಗಿ ಜಗದೀಶಣ್ಣನ ನೋಡೋಣ ನಡೀರಿ. ಕ್ಷಮೆ ಕೇಳಿದರಾಯ್ತು. ಅವನು ಅಂತಿಂತ ಮನುಷ್ಯನಲ್ಲಮ್ಮ. ಜಗದೀಶ ಅಂತಿಂತ ಮನುಷ್ಯನಲ್ಲ, ಅವನು ದೇವತಾ ಮನುಷ್ಯನಮ್ಮ. ಕ್ಷಮಿಸುತ್ತಾನೆ, ನಡೀರಿ. ಪ್ರಕಾಶ, ಸಂಗಮೇಶ, ನೀನು ತಪ್ಪು ಮಾಡಿದಿ ಎಂದು ತಿಳಿದು ಪರರು ತಪ್ಪು ಮಾಡುತ್ತಾರೆಂದು ಭಾವಿಸಬೇಡ ಸಂಗಮೇಶ. ನಡೆಯ ಮೊದಲು ಹೋಗೋಣ. ಪ್ರಕಾಶ, ಮೊದಲು ಅಣ್ಣನಿಗೆ ಭೇಟಿಯಾಗಿ ನಾ ಮಾಡಿದ ತಪ್ಪಿನ ಬಗ್ಗೆ ನಾನು ಅವರನ್ನು ಸಾಲಿ ಕ್ಷಮೆ ಕೇಳಿಸೋಣ. ನಡೆಯೋ, ಏನು ನೋಡುತ್ತಿರುವೆ, ನಡಿ. ಹೇ ಮಲ್ಲೇಶ, ಏನಪ್ಪ ನಿನ್ನ ಲೀಲಾವೇಶ? ಈ ಜಗದೀಶನ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಆ ಬಿರುಗಾಳಿಗೆ ನನ್ನ ಜೀವನ ನುಚ್ಚು ನೂರು ಮಾಡಿದೆ. ತಂದೆ, ನನ್ನ ಜೀವನ ನುಚ್ಚು ನೂರಾಗುವುದು ಕಂಡು ಸಂತೋಷ ಪಡುತ್ತಿರುವೆಯ? ತಮ್ಮ, ಇದಕ್ಕೆ ದೇವಾ, ಇದಕ್ಕೆ ಕೊನೆ ಇಲ್ಲವೇ ದೇವಾ? ಇದಕ್ಕೆ ಕೊನೆ ಇಲ್ಲವೇ? ತೆಲಕೆಟ್ಟು ತಿರುಗುವ ಹುಚ್ಚನಂತೆ ನನ್ನನ್ನು ನೀನು ಯಾಕೆ ಮಾಡಿದೆ? ಹಿಂದೆ ಮಾಡಿದ ಕರ್ಮ ಇನ್ನು ಮುಗಿದಿಲ್ಲವೇ? ಇನ್ನು ಮುಗಿದಿಲ್ಲವೇ? ತಂದೆ, ನೀನೆಷ್ಟೇ ಕಷ್ಟ ಕೊಟ್ಟರು ಈ ಸತ್ಯದ ಮಾರ್ಗವನ್ನು ಬಿಟ್ಟು ಅಸತ್ಯದ ಮಾರ್ಗವನ್ನು ಈ ಜಗದೀಶ ಹಿಡಿಯಲಾರ. ಜಗದೀಶಣ್ಣ, ಅಲ್ಲಿ ನೋಡು, ಯಾರು ಬಂದಿದ್ದಾರೆ? ಪ್ರಕಾಶ, ನಾನು ನೋಡುತ್ತಿರುವುದು ಕನಸು ಅಥವಾ ಮತ್ತೇನಾದರೂ ಇವರು? ಇಲ್ಲಣ್ಣ, ಪ್ರತ್ಯಕ್ಷ ಪ್ರತ್ಯಕ್ಷ. ಈ ಪಾಪಿಯನ್ನು ಭೂಮಿ ಆಕಾಶದ ಮೇಲೆ ಅವಮಾನ ಎಬ್ಬಿಸಿ ನಿನ್ನ ಜೀವನದಲ್ಲಿ ಅವಮಾನದ ಅಲೆ ನೆಪಿಸಿ ಬಿಟ್ಟೆ ಅಣ್ಣ. ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸಿಬಿಡು ಅಣ್ಣ. ಜಗದೀಶ್, ನಾನು ಕೂಡ ತಪ್ಪು ಮಾಡಿದ್ದೇನೆ. ನನ್ನನ್ನು ಕ್ಷಮಿಸಬೇಡಿ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಜಗದೀಶ್. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿಬಿಡಿ. ಸಂಗಮೇಶ, ಗೌರಿ, ತಪ್ಪು ನಿಮ್ಮ ತಪ್ಪು ಕ್ಷಮಿಸಲು ನಾನು ಯಾರು? ನೀವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವೇ ಎಲ್ಲವೂ ವಿಧಿಯಲಿದೆ. ಈ ಬದುಕೊಂದು ಚಟಕ ಬಂಡಿ, ವಿಧಿಯಾದ ಸಾಹೇಬ. ಮದುವೆಗೋ ವಸನಗೋ ಎಲ್ಲ
ಮಂಕುತಿಮ್ಮ. ಬಲ್ಲವರು ಹೇಳಿದರೆ ನಾನೊಂದು ಬಗೆದರೆ ದೈವ ಒಂದು ಬಗೆಯಿತು. ಈ ಮನೆಯ ಮಾನಕ್ಕಾಗಿ ನಾನು ಮಾಡಿದ ಒಂದೇ ಒಂದು ತಪ್ಪು. ಆ ಮುಚ್ಚಿಟ್ಟದ ತಪ್ಪಿಗಾಗಿ ನನ್ನನ್ನು ಈ ಪರಿಸ್ಥಿತಿಗೆ ತಂದೊಡ್ಡಿತು. ನನ್ನ ತಮ್ಮನನ್ನು ನಾನು ಕಾಲು ಹಿಡಿದು ಬೇಡಿದೆ. ಸಂಗಮೇಶ, ನಿನಗೆ ಸಾವಿರ ಸಲ ಕೇಳಿದೆ ತಮ್ಮ, ನನಗೆ ಸತ್ಯವನ್ನು ಹೇಳಲು ಅವಕಾಶ ಕೊಡು ಅಂತ. ಆದ್ರೆ ನಿನ್ನ ತಲೆಗೆ ಹಾಕಿರುವ ಮಂಕು ಬುದ್ಧಿ ನಿನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿತು ತಮ್ಮ, ಈ ಮಟ್ಟಕ್ಕೆ ತಂದು. ಅಣ್ಣ, ಗಾಯದ ಮೇಲೆ ಮತ್ತೆ ಮತ್ತೆ ಬರಿ ಎಳೆದು ನಿನ್ನ ಬಿರುಸು ನುಡಿಗಳಿಂದ ನುಡಿಯಬೇಡ ಅಣ್ಣ. ಈ ನಾ ಮಾಡಿದ ತಪ್ಪಿಗೆ 1000 ಸಲ ನಿನ್ನನ್ನು ಕ್ಷಮಿಸು ಎಂದು ಕೇಳಿದರು. ಏನು ತಪ್ಪಿಲ್ಲಣ್ಣ, ನನ್ನನ್ನು ಕ್ಷಮಿಸೋಣ, ನನ್ನನ್ನು ಕ್ಷಮಿಸು. ಆ ಪ್ರತಾಪ್ ನಿನಗೆ ಮಾರಿ ತೋರಿಸಬಾರದೆಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿದೆ ಅಣ್ಣ. ಆದರೆ ಅದೇ ಸಮಯಕ್ಕೆ ಪ್ರಕಾಶ್ ಬಂದು ಇದ್ದ ಸತ್ಯವನ್ನೆಲ್ಲ ಹೇಳಿದಣ್ಣ, ಇದ್ದ ಸತ್ಯವನ್ನ ಹೇಳಿದ. ಆ ದೃಷ್ಟ ಪ್ರತಾಪ್ ಕುಡಿದ ಅಮಲಿನಲ್ಲಿ ಇದ್ದ ಸತ್ಯವನ್ನೆಲ್ಲ ಬಿಟ್ಟು ಹೇಳಿದಣ್ಣ. ದೇವರಂತ ಅತ್ತಿಗೆ ಯಾವ ತಪ್ಪಿಲ್ಲಣ್ಣ, ಈ ನನ್ನ ಅತ್ತಿಗೆದು ಯಾವ ತಪ್ಪಿಲ್ಲ. ಜಗದೀಶಣ್ಣ, ಆ ಮೋಸಗಾರರ ಮೋಸಕ್ಕೆ ಬಲಿಯಾಗಿದ್ದಾಳಣ್ಣ ಈ ನನ್ನ ಅತ್ತಿಗೆ. ಜಗದೀಶಣ್ಣ, ನೊಂದು ಬಂದವರಿಗೆ ನೋವಿನ ಮಾತುಗಳನ್ನಾಡದೆ ನಂದನವನದಂತ ಇದ್ದ ಒಂದಾಗಿದ್ದ ಮನೆಯನ್ನು ಒಡೆದು ಚೂರು ಚೂರು ಮಾಡಿ ಆ ಚಂಡಗಾರನ್ನು ಚಂಡಾಡುವುದು ನಮ್ಮ ಮುಂದಿನ ಗುರಿ. ಅತ್ತಿಗೆ ನೀನು ತಿಳಿದಟ್ಟು ಯಾವ ತಪ್ಪುಗಳು ನಡೆದಿಲ್ಲ. ಈ ಮಾತು ನಂಬಣ, ನನ್ನ ಮಾತು ನಂಬು. ನಂಬುತ್ತೇನೆ ಪ್ರಕಾಶ, ನಿನ್ನ ಮಾತು ನಂಬುತ್ತೇನೆ. ಯಾಕೆಂದರೆ ನನ್ನ ಮನೆ ಮುರಿದು ವಿನಾಶದ ಅಂಚಿನಲ್ಲಿದ್ದಾಗ ಆ ಮನೆಯನ್ನು ಒಂದು ಮಾಡಿದ ಪುಣ್ಯಾತ್ಮನಪ್ಪ ನೀನು. ಶಿವಪ್ಪ, ಯಾವ ಶಿವಪ್ಪ? ಯಾರು ಬೇಕು ನಿಮಗೆ? 25 ವರ್ಷಗಳ ಹಿಂದೆ ಶಿವಪ್ಪ ಅಂತ ಒಬ್ಬನಿದ್ದ. ಅವನೆಲ್ಲಿದ್ದಾನಪ್ಪ ಈಗ? ಅವರು ನಮ್ಮ ಮಾವನವರು. ಅವರು ಈಗಿಲ್ಲ, ಅವರು ಸ್ವರ್ಗವಾಸಿಯಾಗಿದ್ದಾರೆ. ಯಾಕಪ್ಪ, ಏನಾದ್ರೂ ಹೇಳಬೇಕು, ಹೇಳು. ಹಾಗಾದರೆ ನೀವು ಶಿವಪ್ಪ ಬೆಳೆಸಿದ ಮಕ್ಕಳೇ? ಹೌದು, ನಾವೇ ಶಿವಪ್ಪ ಬೆಳೆಸಿದ ಮಕ್ಕಳು. ಏನಾಗಬೇಕಾಗಿತ್ತು ಹೇಳಿ. ಅಯ್ಯೋ, ಅದೊಂದು ದೊಡ್ಡ ಕತೆ. ಇಂದಿಗೆ 25 ವರ್ಷಗಳ ಹಿಂದೆ ನಡೆಯಬಾರದೊಂದು ಘಟನೆ ನಡೆದು ಹೋಯಿತಪ್ಪ, ನಡೆದು ಹೋಯಿತು. ಏನು ಹೇಳ್ತಿರುವಿರಿ ನೀವು? ಯಾವ ಘಟನೆ ನಡೆಯಿತು? ಹಸ್ನಾಪುರದಲ್ಲಿ ರಾಜಪ್ಪರೆಂಬ ಗರ್ಭ ಶ್ರೀಮಂತರು, ಜೊತೆಗೆ 10 ಒಡೆಯರಾಗಿದ್ದರು. ಅವರಿಗೆ 2 ಗಂಡು ಮಕ್ಕಳಿದ್ದವು. ಅವರಿಬ್ಬರು ನೀವೇನಪ್ಪ, ನೀವೇ. ಹೀಗಿರುವಾಗ ಒಂದು ದಿನ ಆ ದುಷ್ಟ ನಾಗೇಗೌಡನ ಕುತಂತ್ರದಿಂದ ಕಾರು ಆಘಾತ ಮಾಡಿ 10 ಒಡೆಯ ರಾಜಪ್ಪನವರನ್ನು ಕೊಲೆಗೈದರಪ್ಪ, ಕೊಲೆಗೈದರು. ನಾನು ಆ ಕಾರಿನ ಡ್ರೈವರ್ನಪ್ಪ, ಡ್ರೈವರ್ ಸತ್ಯ. ಅವರನ್ನು ಕಣ್ಣು ತಪ್ಪಿಸಿ ನಿಮ್ಮನ್ನು ತೆಗೆದುಕೊಂಡು ಓಡಿ ಓಡಿ ಕೊನೆಗೆ ಆ ಮಲ್ಲಿಕಾರ್ಜುನ ದೇವಸ್ಥಾನ ಹತ್ತಿರ ಬಂದೇನಪ್ಪ, ಮಲ್ಲಿಕಾರ್ಜುನ ದೇವಸ್ಥಾನ ಹತ್ತಿರ ಬಂದೆ. ಅಂದ್ರೆ ನಮ್ಮೂರಿನ ಅಂದ್ರೆ ನಿಮ್ಮನ್ನು ಸಾಕಿದ ಪುಣ್ಯಾತ್ಮ ಶಿವಪ್ಪ ಸಿಕ್ಕ. ನಿಮ್ಮನ್ನು ಅವರಿಗೆ ಒಪ್ಪಿಸಿ ಕಳಿಸದರೊಳಗೆ, ಸತ್ಯವನ್ನು ಆಮೇಲೆ ಹೇಳುತ್ತೇನೆಂದು ಕಳಿಸದರೊಳಗೆ ಆ ದುಷ್ಟ ನಾಗೇಗೌಡ ಮತ್ತು ಕಾಡ ನನ್ನನ್ನು ಬೆನ್ನು ಹತ್ತಿದರಪ್ಪ, ಬೆನ್ನು ಹತ್ತಿದರು. ಆದರೂ ಅವರು ನನ್ನನ್ನು ಮಕ್ಕಳಲ್ಲಿ ಎಂದು ಕುಡಬಾರದ ಚಿತ್ರಹಿಂಸೆ ಕೊಟ್ಟರು. ಆದರೂ ನಾನು ಅವರಿಗೆ ಬಾಯಿ ಬಿಡಲಿಲ್ಲಪ್ಪ, ಬಾಯಿ ಬಿಡಲಿಲ್ಲ.
ಇಂದು ನಾನು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬಂದೆನಪ್ಪ. ಒಡೆಯರೇ, ಸತ್ಯಪ್ಪ ಹೇಳುವ ಮಾತು ಕರೆ ಐತಿ. ಆದರೆ ಆ ದುಷ್ಟ ನಾಗೇಗೌಡ ಜೊತೆಗೂಡಿ ಮಾಡಬಾರದ ನ್ಯಾಯ ಮಾಡಿದ್ದೇವೆ. ಇವತ್ತು ಆ ವಿಷಯ ನಮ್ಮ ತಿಳಿದಿದ್ದಕ್ಕೆ ನೀವು ನಮಗೆ ಗೊತ್ತಿರಲಿಲ್ಲ. ಕಾಡಪ್ಪನವರೇ, ಏನು ಹೇಳುತ್ತಿರುವಿರಿ ನೀವು? ನೀವು ಹೇಳುತ್ತಿರುವುದೆಲ್ಲವೂ ಸತ್ಯವೇ? ಹಾಗಾದರೆ ಆ ಶಿವಪ್ಪ ನಮಗೆ ಯಾಕೆ ಸತ್ಯ ಹೇಳಲಿಲ್ಲ? ಒಡೆಯರ, ಆ ಸತ್ಯ ಹೇಳಕ್ಕ ಆ ಗುಟ್ಟಿನ ವಿಷಯ ನಾವು ಹೇಳಿರ್ಲಿಲ್ಲರಿಯಪ್ಪ, ಹೇಳಿರ್ಲಿಲ್ಲ. ಅದ್ರಾಗ ಶಿವಪ್ಪನವ್ರದ್ದು ಏನೂ ತಪ್ಪಿಲ್ರಿಯಪ್ಪ, ಏನೂ ತಪ್ಪಿಲ್ಲ. ಹಾಗಾದರೆ ಈ ಊರಿಗೆ ನಾವು ಒಡೆಯರೇ? ಹೌದ್ರಿಯಪ್ಪ. ಹಾಗಾದರೆ ಈ ನಮ್ಮಣ್ಣ ಈ ಹಸ್ನಾಪುರದ ಒಡೆಯನೇ? ಹಾಗಾದರೆ ನಾವು ಅನಾಥರಲ್ಲವೇ? ಹೌದು. ಹಾಗಾದರೆ ಈ ಊರಿನ ಸರ್ದಾರರು. ಹೌದ್ರಿ ಅಪ್ಪ, ನಿಜವಾಗಿಯೂ ನಮ್ಮ ಊರ ಸರ್ದಾರರೇ. ಆದರೆ ಆ ದುಷ್ಟ ನಾಗೇಗೌಡ ಈ ವಿಷಯವನ್ನು ಹೇಳಿದ್ದಕ್ಕೆ, ಸಾಯಿಸಿ ಬಿಡ್ತೀನಂತೆ ಅಂಜಿಕೆ ಹಾಕಿದ್ದಕ್ಕೆ ವಿಷಯ ಮುಂದೆ ಯಾರ ಮುಂದೆ ಹೇಳಿರ್ಲಿಲ್ಲಪ್ಪ. ಈ ಪಾಪಿಯನ್ನು ಕ್ಷಮಿಸಿಬಿಡಪ್ಪ. ಕಾಡ್ಯ, ನಮ್ಮ ಊರ ಸರ್ದಾರು ನಿನ್ನನ್ನು ಕ್ಷಮಿಸ್ತಾರ. ಯಾಕಂತ ತಿಳಿ, ಕಡಿ ಕಾಲಕ್ಕ ಸತ್ಯವನ್ನು ತಿಳಿಸಿದ್ರಾಗ ನಿಂದು ಒಂದು ಪಾಲೈತಪ್ಪ, ನಿಂದು ಒಂದು ಪಾಲೈತಿ. ಕೊನೆಗೂ ಆ ಮಲ್ಲಿಕಾರ್ಜುನ ನನಗ ಒಳ್ಳೆ ಬುದ್ಧಿ ಕೊಟ್ನಲ್ಲ, ಅಷ್ಟೇ ಸಾಕು. ಅಪ್ಪೋರ, ಅವ್ರು ಯಾರು ಅಪ್ಪೋರ? ಇವರು ನನ್ನ ಅತ್ತಿಗೆ, ಆ ದುಷ್ಟ ನಾಗೇಗೌಡನ ಏಕೈಕ ಸುಪುತ್ರಿ. ಅಂದ್ರೆ ಅಂತ ನೀಚರ ಹೊಟ್ಟೆಯಲ್ಲಿ ಹುಟ್ಟಿದ ಸದ್ಗುಣಿ ಸುರೇಂದ್ರಪ್ಪ. ಅಣ್ಣ, ಇನ್ನ ಮೇಲೆ ತಡ ಮಾಡಬೇಡಣ್ಣ. ಆ ದುಷ್ಟ ನಾಗೇಗೌಡ ಮತ್ತು ಪ್ರತಾಪನನ್ನು ಈ ಹಸ್ನಾಪುರದ ಸಿಂಹದ ಮರಿಗಳ ಸೇರ್ ತಾಕತ್ತು ಏನನ್ನದು ಒಂದು ಕೈ ತೋರಿಸೋಣ. ನಡೀರಿ, ಹೋಗೋಣ. ಅಯ್ಯೋ, ಎಷ್ಟೊಂದು ವಿಚಿತ್ರವಾಗಿದೆ ಈ ನಿಮ್ಮ ಜೀವನದ ತಿರುಳು. ಅರಸರಾಗಿ ಬಾಳಬೇಕಾಗಿದ್ದ ನೀವು ಅರಹತ್ತರ ಊಟಕ್ಕೂ ಪರದಾಡಿ ಜೀವನ ಸಾಗಿಸಿದ್ದೀರಿ. ಮತ್ತೆ ತೊಂದರೆ ಮೇಲೆ ತೊಂದರೆ ಕೊಟ್ಟು ನಿಮ್ಮನ್ನು ಸರ್ವನಾಶಗೊಳಿಸಲು ಹೊರಟ ಪ್ರತಾಪ ಮತ್ತು ನಾಗೇಗೌಡ ಇನ್ನು ಬದುಕಬಾರದು, ಇನ್ನೂ ಬದುಕಬಾರದು. ಆ ಕೊಂಡಿಗೂ ಹುಟ್ಟಾಡಿ ಈಗೋಣ, ನಡೀರಿ. ಇನ್ನೂ ಅಡಗಿಲ್ಲವೇ ಆ ಕುಂಡಿಗಳ ಸೊಕ್ಕು? ಆ ದುಷ್ಟ ನಾಗೇಗೌಡ ಮತ್ತು ಪ್ರತಾಪ ಗಿರಿಜವನ ಬಲಾತ್ಕಾರ ಮಾಡಕ್ ಹೋಗ್ಯಾರಂತ. ಬರ್ರಿ. ನನ್ನನ್ನು ಆ ಬಂದೆಖಾನಿಯಿಂದ ತಪ್ಪಿಸಿ ಬಂದವರು ನೀವೇ ಅಲ್ಲವೇ? ಹೌದು ಸತ್ಯಪ್ಪ, ಹೌದು. ನಿನ್ನನ್ನು ಬಂದಿಖಾನಿ ಪರಿಶ್ರಮ ಮಾಡಿದವನೇ ನಾನೇ. ಅದು ಕತೆ ಆಮೇಲೆ ಹೇಳ್ತೀನಿ, ನಡ್ರಿ ಮನೆ ಹೋಗೋಣ. ಅಂದ್ರೆ ಆ ನಾಗೇಗೌಡ ನಮ್ಮ ಬಡತನಕ್ಕೆ ಮಾಡಿದ ಮೋಸವನ್ನು ಬಿಟ್ಟು ನನ್ನ ತಂದೆ ರಾಜಪ್ಪನನ್ನು ಕೊಲೆ ಮಾಡಿ ನನ್ನ ಸಂಪೂರ್ಣ ಆಸ್ತಿಗೆ ಒಡೆಯನಾಗಿ ಮೆರೆದು ನಮ್ಮನ್ನು ಈ ರೀತಿ ನಿಲ್ಲಿಸುವುದಲ್ಲದೆ ನನ್ನ ಸೊಸೆಯನ್ನು ಕೂಡ ಬಂಧನದಲ್ಲಿ ಇಟ್ಟಿದ್ದಾನ. ಆ ಕುಲ್ಲಿಯನ್ನು ಈಗ ಕೊಂಡಾಗಲೇ ನಮ್ಮಪ್ಪ ರಾಜಪ್ಪನ ಆತ್ಮಕ್ಕೆ ಶಾಂತಿ. ಅಣ್ಣ, ಈ ನಿದ್ದ ನೆಲದ ಮೇಲೆ, ಬೀಸುವ ಗಾಳಿಯ ಮೇಲೆ, ಉದಯಿಸುವ ಸೂರ್ಯನ ಮೇಲೆ ಎಲ್ಲರ ನಾನು ಜೊತೆಯಾಗಿ ಆ ಪ್ರತಾಪ ನಾಗೇಗೌಡರು ಕೊಂದಾಗಲೇ ಹತ್ತೂರ ಒಡೆಯ ರಾಜಪ್ಪನವರ ಆತ್ಮಕ್ಕೆ ಶಾಂತಿಗೆ ಸಿಗುವುದು. ನಡೀರಿ. ಮಾಲ ಏನ್ ರೆಡಿಯಾಗಿ ಬಂದಿಯಲ್ಲ? ಮಂದಿ ಮಕ್ಕಳು ತಗೊಂಡು ಸುಡ್ತಿ, ಅವ್ರೇನು ಸುದ್ದಿರ್ತಾರ ಹೆಣ ಎತ್ಲಿ. ಹಾಗಲ್ಲ ಮಾಲ, ಹಾರ ತಗೊಂಡು ಬಾ ಅಂದಿ. ಹಾಗಲ್ಲ. ಮನುಷ್ಯನಾಗ ಏನಾಗ್ತ ಗೊತ್ತೇನು, ಮಂದಿ ಮಕ್ಕಳು ಇಲ್ಲದ ಲಗ್ನ ಒಂದು ನಮೂನೆ ಮನಸ್ಸಿಗೆ ನೋವಾಗುತ್ತೆ ಮಾಲ, ನೋವಾಗುತ್ತೆ.
ನೀವು ಆತದಪ್ಪ ಇರ್ಲಿ ಮಂದಿ ಮಕ್ಕಳು ತೊಂದೇನು ಮಾಡೋದ ಇಲ್ಲಿ ಕೂತಾರಲ್ಲ ಕನ್ನಡದ ಕುಲಕೋಟಿಗಳು ಇವರೆಲ್ಲರೂ ನಮ್ಮ ಆಶೀರ್ವಾದ ಇದ್ರೆ ಸಾಕು. ಹಾಕು ಮಾಲ. ಅಂತೀನಿ ನನ್ನ ಮಗಳಿಗೆ ತಗೊಂಡು. ಏ ಕಾಡು ಮಾಮು, ಇಲ್ಲಿ ಯಾರೋ ಇಬ್ಬರು ಶಾದಿ ಮಾಡ್ಕೊಂಡು ಹೆಂಗ್ ನಿಂತಾರ ನೋಡು. ನನ್ನ ಮಗಳಿ ನನ್ನ ಹೇಳ್ತೀವಿ ನಿಮ್ಮ ಮಗಳ ತಿಳ್ಕೊಂಡು ಆಶೀರ್ವಾದ ಮಾಡ್ರಿ. ಅಲ್ಲ, ನಾವು ಮದುವೆಗೆ ಹೊಂಟೀವಿ, ನಿಮ್ಮಂತ ಅನಾಥರಿಗೆ ಆಶೀರ್ವಾದ ಮಾಡೋ ಭಾಗ್ಯ ನಮ್ಮದು ಅಂದ ಮ್ಯಾಲ ಒಳ್ಳೇದೇ ಆಯ್ತು. ನಾವಂತೂ ವರ್ಷ ತುಂಬೋದ್ರಾಗ 3 ಹೆಣ್ಣು ಹಡ್ರಿ ಹುಸನ್ಯ, ನಾವಂತೂ ಆಯರ್ ಏನು ತಂದಿಲ್ಲ. ನನ್ನ ಮಗಳಿಗೆ ತಂದು ಸೀರೆ ಇಕ್ಕಿ ಕೊಡು, ಇವಳೇ ನನ್ನ ಮಗಳಂತ ತಿಳ್ಕೊಳ್ಳೋಣ. ನಾ ಅಲ್ಲೇ ಇಟ್ಟು ಬಂದೀನ್ರಿ ಅದು. ಹಿರಿಯರ ಒಂಟ್ ಆಯರ್ ಮಾಡೋದು ಲಗ್ನದಾಗ ಚಂದ ಅನ್ಸಲ್ರಿ. ನನಗೇನಾದ್ರೂ ಆಯರ್ ಮಾಡ್ರಿ. ಆಯ್ತು ಬಿಡಪ್ಪ, ಕಿಶಾದಾಗ ಒಂದ್ ಐತಿ ಹಿಡಿ. ಈ ₹1 ನಿನ್ನ ವರದಕ್ಷಿಣೆ ತಗೊಂಡು ನಿನ್ನ ಮಗಳ ಲಗ್ನ ಆಗಿನಲ್ಲೋ ಕಾಡ. ಅಲೋ ಮಗನ, ಸುಳ್ಳು ಹೇಳಿ ಅನಾಥ ಮಕ್ಕಳಂತ ನನಗೆ ಮೋಸ ಮಾಡಿದ್ರು. ಮಕ್ಕಳ ಮೋಸ ಮಾಡಿದೆ ಮಾಮರ ಕಡಿಗೆ ಕೊಟ್ಟರೆ ಮಗನ ನನ್ನ ಕೈಯ ಬಗರಿ ಗೂಟ. ಮಾಮು, ನೀವು ಬಗನೆ ಗುಟ್ಟು ತೋಡ್ರಿ. ನಮ್ದು ಜಿಂದಗಿ ಮೇ ಕ್ಯಾ ಹುವಾ, ಹರ್ ಗಂಗುಡಿ ಹುವಾ, ನಮ್ದು ಶಾದಿ ಕ್ಯಾ ಹುವಾ. ಯಪ್ಪ, ಒಟ್ನಲ್ಲಿ ಹಿಂಗ್ಯಾಕೆ ನಿಂತೀವ್ ನಿಮ್ಮ ಅವನು ಹೌಹಾರಿ. ಹವು ಹರಂಗ್ ಮಾಡಿಟ್ಟಿದೆ ಯವ್ವ. ಯಪ್ಪ, ನೀ ಚಿಂತೆ ಮಾಡ್ಬೇಡ. ಈ ನಿನ್ನ ಹಳೆಯ ಬಾಬ್ಯಾ ನನ್ನ ಮುತ್ತಿನಂಗೆ ಜೋಪಾನ ಮಾಡ್ತಾನ. ಒಟ್ನಲ್ಲಿ ಮಗಳ ಮದುವೆ ರೊಕ್ಕ ಇಲ್ದಂಗ ಆಯ್ತ ಅಂತ ಹೇಳಿ ಆರಾಮಾಗಿ ಖುಷಿಯಿಂದ ಇರ. ನಿನ್ನ ಮಗಳ ಬಂಗಾರ ನೋಡ್ಕೊತೀನಿ, ನೀರ್ ಚಿಂತೆ ಬಿಡು. ಆದ್ರೆ ಅಪ್ಪ, ಈ ಹುಸನ ಎಂತ ಹರಾಮ್ ಖೋರ್ ನನ್ನ ಮಗ ಅದ ಅಂತ ನಿನಗೇನ ಗೊತ್ತ? ಮೊನ್ನೆ ರಾತ್ರಿ ಆ ಪ್ರತಾಪ್ ಸೌಕರ್ ಜೊತೆಗೆ ಬಂದು ನನಗೆ ಬಲಾತ್ಕಾರ ಮಾಡಕ್ ನಾನು ಹಿರಿಯ ಇದ್ದಾನ ಉಳ್ಕೊಂಡೆ. ಹೆಣ ನೋಡ್ಬೇಕಾದ. ಅಲ ಬಡ್ಡಿ ಮಗನ ಹುಷಿನ, ಆ ಪ್ರತಾಪನ್ ಜೋಡಿ ಮಾಡಬಾರ ಹಲ್ಕಟ್ಟಿಗಿರೆ ಮಾಡಿದ ಮಗನ. ನಡಿ ಮಗನ, मामू मुझे माफ करो. ಏ ಮಾಲಿ, ನನಗೆ ಮದುವೆ ಮಾಡಿ ಮೋಸ ಮಾಡಿದೆ. ಏನ್ ಮುಂದೆ ಬರೋ ಮಾಡ್ಕೊಡ್ತೀನಿ. ಹೋಗಲೇ ಹೋಗು. ಆ ಬೀಜ ಪ್ರತಾಪಂದು ನಾಗೇಗೌಡ ಸುದ್ದಿ ಹೇಳುತ್ತೆ. ಮಕ್ಕಳ ನೀವು ಮಾಡಬಾರ್ದು ಹಲ್ಕಾಡ್ಗಿರಿ ಮಾಡಿರಲ್ಲ, ನಿಮ್ಮ ಹೊಸ ಮಂದಿ ದರ್ಗಾ ಚೆಲ್ಲಾಗ ಹಾಕಿ ಬುರುಗಿ ಹಬ್ಬಿಸ್ತೀರಿ ಮಕ್ಕಳ ಬುರುಗ. ಬಾಬು, ನನ್ನನ್ನು ಕ್ಷಮಿಸಿಬಿಡಪ್ಪ. ನನ್ನ ಮಗಳಿಗೆ ಮುತ್ತಿನಂಗ ನೋಡಿಕೋ. ನಾ ಬರ್ತೀನಿ, ನಡಿದ. ನೋಡು, ಗೊಂಜಾಪುರದಾಗ ಹಂದಿ ಓಡದಂಗೆ. ನೋಡಿ ಹಿರಿಯರ, ನಿಮ್ಮ ಬಾಯಿಲೆ ಕ್ಷಮಿಸು ಅಂತ ಹಿರಿಯರ ಬಾಯಿಲೆ ಬರಬಾರ್ದು. ಆಯ್ತು, ನಿಮ್ಮ ಮಗಳಿಗೆ ಬಂಗಾರಂಗ ನಾ ನೋಡ್ಕೋತೀನಿ. ಆಯ್ತಿಲ್ಲೋ, ಚಿಂತೆ ಬಿಡೋದು. ಬಾಲ ನಡಿ ಹೋಗೋಣ. ಎಲ್ಲಿ ಹೋಗೋಣ? ಹನಿಮೂನ್ಗ ಸುಡಗಾಡಕ. ಇಲ್ಲೇ ಸಮೀಪದ ಏನು ದ್ಯಾಮೋನ ಮನಿ, ಅಲ್ಲೇ ಮಾಡೋಣ. ಫಸ್ಟ್ ಐತೆ.
ತೀರಿಸಿಕೊಳ್ಳುವ ಭಾಗ್ಯ ಬಂದೇ ಬಿಟ್ಟಿತು. ಇನ್ನು ಕೆಲವೇ ಹೊತ್ತಿನಲ್ಲೇ ನನ್ನ ಆಸೆ ತೀರಿಸಿಕೊಂಡು ಬಿಸಾಕಿ ಬಿಡುವೆ ಗಿರಿಜೆಯನ್ನು. ಈ ನಾಗೇಗೌಡ ಕೊಟ್ಟ ಪೆಟ್ಟಿಗೆ ಮಾಯವಾಗಲಾರದ ಗಾಯವಾಯ್ತಲ್ಲ ಎಂದು ಅಣ್ಣ ತಮ್ಮಂದಿರಿಬ್ಬರು ಮರಮರನೆ ಮರಿಗಿ ಸಾಯಬೇಕು. ಅಣ್ಣ ತಮ್ಮಂದಿರಿಬ್ಬರು ಪ್ರತಾಪ್, ಆವಾಗಲೇ ಈ ನಾಗೇಗೌಡನ ದಂಡೂರಿಗೆ ಅಂತ್ಯ ಕಾಣಬಹುದು. ಏನಂತೀಯೋ ಗೌಡ್ರೆ, ಇದು ಏಕೆ ನನಗೆ ಅನುಮಾನ ಅನಿಸ್ತಾ ಇದೆ. ಅವರಿಬ್ಬರನ್ನು ತಡೆದು ಹಾಕಲು ಅಷ್ಟು ಸುಲಭವಲ್ಲ. ಗೌಡ್ರೆ, ಅಲ್ಲಿ ನೋಡಿ, ಜಗದೀಶ ಸಂಗಮೇಶ ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಇತ್ತ ಕಡೆ ಬರ್ತಾ ಇದ್ದಾರೆ. ಹಾಲುಗಲ್ಲದ ಸೊಗಸನ್ನು ಒಂದು ಹೆಣ್ಣನ್ನು ಇಟ್ಟುಕೊಂಡು ಆಟ ಇಡುತ್ತೀರಲ್ಲ, ನೀನ್ಯಾವ ಗಂಡಸು? ನಿನ್ನನ್ನು ಗಂಡಸು ಎನ್ನುವುದಕ್ಕೆ ನಾಚಿಕೆಯಾಗುತ್ತದೆ. ಅಣ್ಣ, ಸೂರತನ ಅನ್ನೋದು ಇವನಿಗೆ ಗೊತ್ತೈತಣ್ಣ. ಹೇಡಿಗಳಲ್ಲಿ ಕಡೆ ಜಾತಿಯ ಹೇಡಿಗಳು. ಅದಕ್ಕೆ ಇವರಿಗೆ ಈ ನೀಚತನ ಬುದ್ಧಿಯಿಂದಲೇ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನೀವು ಬಂದಿರೋದು ನನ್ನ ಮನೆಗೆ. ಎಚ್ಚರ ತಪ್ಪಿ ಮಾತಾಡಿದ್ರಿ ಮಕ್ಕಳ ಕೊಚ್ಚಿ ಹಾಕ್ಬಿಡ್ತೀರಲ್ಲ ಈ ಸತ್ಯ ನಿಮ್ಮನ್ನೇ. ಹೆದರ್ಸಲಾಗತ್ತೀಯರೇ ಮಗನ. ನಮ್ಮ ಕೈಯಾಗ ಕೊಟ್ಲಿ ಐತಿ, ಮುಂದೆ ಬಂದವರು ಉಂಡ ಚಂಡಾಡು ತಾಕತ್ತೈತಿ. ಇದನ್ನ ನೋಡಿ ಮಾತಾಡ ಮಗನೇ. ಜಗದೀಶ, ನಿನ್ನ ಸೊಸೆ ಇವಳ ಮಗಳು, ಸಾರಿ ನಿನ್ನ ಮಗ ಇದ್ರೂ ಸಹ ಇನ್ನು ನಿಮ್ಮ ಧೈರ್ಯ ಕುದ್ದಿಲ್ಲವಂತಾಯ್ತು. ನೋಡೇ ಬಿಡೋಣ. ಗೌಡ್ರೆ, ನೀವು ಒಪ್ಪಣೆ ಕೊಡಿ, ಇವರಿಬ್ಬರ ರುಂಡ ಬೇರೆ ಬೇರೆ ಮಾಡಿ ಬಿಸಾಕ್ತೇನೆ. ಉಳಕಾಲಕ ಇನ್ನೆಲ್ಲಿ ಉಳಿದೈತಲೇ ಇಳಿಸಲೇ ಕೊಡ್ಲಿಲ್ಲ ತೆಳಗ ಮಗನೇ. ಅಣ್ಣ, ಸಂಗಮೇಶ, ಇಳಿಸೋ ಕೈಗ ತೆಳಗ ಬಿಡೋಣ. ವಿಚಾರ ಮಾಡಬೇಡ, ತೆಳಗಿಳಿಸು. ಸಂಗಮೇಶ ತೆಳಗಿಳಿಸೋ ಕೈನ. ಮೋಸಕ್ಕೆ ಯಾವುದು ಈಡಲ್ಲ, ತೆಳಗಿಳಿಸೋ ಕೈನ. ಈಗ ಆ ಗೌಡನ ಕೈಯಲ್ಲಿ ಕೂಸಿದೆ. ಸಂಗಮೇಶ, ನನ್ನ ಮಾತು ಕೇಳು, ಕೊಡ್ಲಿನ ತೆಳಗಿಳಿಸು. ಆದ್ರೂ ಈ ಹೇಳಿಗಳು ಸಂಗಮೇಶ, ಜಗದೀಶ, ಕೊಚ್ಚಿ ಹಾಕಲು ನಾವೇನು ಕುರಿಗಳಲ್ಲ. ಮೈಂಡೆಡ್. ಗೌಡ, ಕೂಸಿನ ಮುಂದಿಟ್ಕೊಂಡು ಆಟ ಆಡಬೇಡ. ನಾವು ಎದುರಾಗೂ ಕಮ್ಮಿ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಕೊಚ್ಚಿಕೊಳ್ಳೋ ಧೈರ್ಯ ನನಗೂ ಆಯ್ತಲ್ಲ. ನೀ ಬರ್ತಾರ ಬಾಬೆಲ್ಲ कुत्ते बाबे नहीं, सीएड ऑफिसर बाबू रेड्डी बोलो कुत्ते. ಬಾಬು, ನಮ್ಮ ಮೈ ಮುಟ್ಟುವುದಕ್ಕಿಂತ ಮೊದಲು ಒಂದೇ ಒಂದು ಸಾರಿ ನಿನ್ನ
ಫ್ಯಾಮಿಲಿಯ ಬಗ್ಗೆ ಯೋಚನೆ ಮಾಡು. ಅದನ್ನ ಸ್ಟಡಿ ಮಾಡಿ ಇಲ್ಲಿಗೆ ಬಂದದ್ದು ಪ್ರತಾಪ್. ಯೋಚನೆ ಮಾಡು ಬಾಬು, ನಿನ್ನ ನೌಕರಿ ಬಗ್ಗೆ ಯೋಚನೆ ಮಾಡು. ಛೇ! ಆ ನೌಕರಿ ರಿಸೈನ್ ಮಾಡಿ ಇಲ್ಲಿಗೆ ಬಂದಿರುವುದು ಪ್ರತಾಪ್. ನಾಗೇಗೌಡ, ಹಿಂದಕ್ಕೆ 25 ವರ್ಷದ ಹಿಂದೆ ಈ ಆಲ್ಮೇಲದಲ್ಲಿ ಒಬ್ಬ ಅಗರ್ಭ ಶ್ರೀಮಂತನ ಮರ್ಡರ್ ಆಗಿತ್ತು. ಆ ಮರ್ಡರ್ ಸೋದಿನ ಸಲುವಾಗಿ ಬಾಬುನ ವೇಷದಲ್ಲಿ ಬರುಪ್ ಮಾರುವನಾಗಿ ಬಂದೆ. ನಾನು CID ಆಫೀಸರ್ ಬಾಬು ರಟ್ಟಿ ಬೋಳು. ಬಾಬು ಅವರೇ, ನಮ್ಮ ಜೊತೆನೆ ಇದ್ದು ನಮಗರಿಯದ ಹಾಗೆ ಇಂಥ ನೀಚ ಕೃತ್ಯ ಮಾಡಿರುವಂತ ದುಷ್ಟರನ್ನ ಬಂಧನ ಮಾಡಿದ್ದೀರಿ. ಬಾಬು ಅವರೇ, ಸರಿಯಾದ ಸಮಯಕ್ಕೆ ಬಂದು ಆಗುವ ಅನಾಹುತವನ್ನು ತಪ್ಪಿಸಿದ್ದೀರಿ. ನಿಮಗೆ ಧನ್ಯವಾದಗಳು ಬಾಬು ಅವರೇ, ನಿಮಗೆ ಧನ್ಯವಾದಗಳು. ನಾಗೇಗೌಡ, ಹಿಂದೆ ನೀ ಮಾಡಿದ ತಪ್ಪು. ನನ್ನ ತಂದೆ ರಾಜಪ್ಪ ಗೌಡನ ಕೊಂದೆ. ಆ ರಾಜಪ್ಪ ಗೌಡನ ಮಕ್ಕಳು ನಾವೇ, ಸಂಗಮೇಶ ಪ್ರತಾಪ್. ಹೌದಪ್ಪ, ಈ ಸತ್ಯ ನನ್ನ ಮನದಲ್ಲಿ ತಿಳಿದಿತ್ತು. ಅದಕ್ಕಾಗಿ ಸಂಗಮೇಶ, ಜಗದೀಶ, ನಾ ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡ್ಬೇಡ್ರಪ್ಪ, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ಆಯ್ತು ಗೌಡ್ರೆ, ನಾವು ಮಾನವಂತರ ಮನೆತನದಲ್ಲಿ ಹುಟ್ಟಿ ಬೆಳೆದವರು, ಮಡಿವಂತರ ಮನೆಯಲ್ಲಿ ಹುಟ್ಟಿದವರು. ನಾವು ಎಂದೂ ಈ ನೀಚ ಕೃತ್ಯಕ್ಕೆ ಕೈ ಹಾಕುವುದಿಲ್ಲ. ಕಾಡ, ಕೊನೆಗೂ ನಮಗೆ ಕೈ ಕೊಟ್ಟು ಬಿಟ್ಟಲ್ಲೇ ಮಗನ. ಏ ನೀಚ, ಮತ್ತೇನು ಬೊಗಳ್ತಾ ಇದ್ದೆ? ಮುಚ್ಚು ಬಾಯಿ, ಮುಚ್ಚು ಎಣ್ಣೆ. ಬಾಯಿ ಬಂದಂತೆ ಮಾತನಾಡಬೇಡ. ಮೈಂಡೆಡ್. ನೀನು ಹೋಗ್ತಾ ಇರೋದ ಜೈಲಿಗೆ ಮಗನ, ಮತ್ತೆ ನಮಗ ವಾರ್ನಿಂಗ್ ಕೊಡ್ತೀಯಾ? ಹೋಗು, ಪೊಲೀಸರು ನಿನಗೆ ಯಾವ ಜಾಗದಾಗ ಏನ್ ಇಟ್ಟು ವಾರ್ನಿಂಗ್ ಕೊಡ್ತಾರೆ ಅಲ್ಲೇ ಕೊಡ್ತಾರೆ, ಅಲ್ಲೇ ಹೋಗಿಸಿ ನೀನು. ಗಿರಿಜಾ, ನಾನು ನಿನಗೆ ಅಲ್ಲಾರದ ಮಾತುಗಳನ್ನು ಮಾತನಾಡ್ಬಿಟ್ಟೆಮ್ಮ. ದಯವಿಟ್ಟು ಈ ನಿನ್ನ ಅಕ್ಕಳನ್ನ ಕ್ಷಮಿಸ್ಬಿಡಮ್ಮ ಗಿರಿಜಾ, ಕ್ಷಮಿಸ್ಬಿಡ. ಇನ್ನು ಮುಂದೆ ಮೊದಲಿನ ಹಾಗೆ ನಮ್ಮ ಸಂಸಾರ ನಗುನಗುತ್ತಾ ಸಾಗಿದ್ರೆ ಅಷ್ಟೇ ಸಾಕು. ಇಲ್ಲಿ ಯಾರು ಯಾರನ್ನು ಕ್ಷಮಿಸಬೇಕಾಗಿಲ್ಲ, ಕ್ಷಮೆ ಕೇಳಬೇಕಾಗಿಯೂ ಇಲ್ಲ. ಆ ದೇವರು ಮಲ್ಲಿನಾಥ ಎಲ್ಲರನ್ನು ನಮ್ಮನ್ನು ಮತ್ತೆ ಒಂದುಗೂಡಿಸಿದ್ದಾನೆ. ನಮ್ಮೂರ ಸರದಾರು ನೀವಾಗಿದ್ದೀರಿ, ಮೇಲೆ 10 ಒಡೆಯರು ಆಗಿದ್ದೀರಿ. ಕೊನೆಗೂ ನೀವಿಬ್ರು ಒಂದರಾದ್ರಲ್ಲ, ನನಗೆ ಅಷ್ಟೇ ಸಂತೋಷ. ನಮ್ಮೆಲ್ಲರನ್ನ ಒಂದುಗೂಡಿಸಿದ ಆ ಶ್ರೀ ಪುಟ್ಟರಾಜ ಕವಾಯಿಗಳನ್ನ ನೆನೆಸುತ್ತಾ ಈ ನಾಟಕವನ್ನ ಇಲ್ಲೇ ಮಂಗಲ ಸ್ವರೂಪ ಹೊಂದುತ್ತೆ. ಶಿವಯೋಗಿ